ಒಂದು ಅಂದ ಅನ್ನೋ ಕಾಣೋದೇ ಆ ಸೀರೆಲಿ. ನ್ಯಾಚುರಲ್ ಒಂದು ಬ್ಯೂಟಿ ಅಂತ ಹೇಳ್ಬೋದು. ಅದು ಕಾಣೋದೇ ಒಂದು ಲೈಕ್ ಸೀರೆ ಮುಖಾಂತರ. ನೀವು ಯಾವ ಸೀರೆ ಕೊಟ್ರು ಹೆಣ್ಣಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೀರೆ ಉಟ್ಕೊಂಡಾಗ ಹೆಣ್ಮಕ್ಳಿಗೆ ಅದು ಅದು ಸಿಗುವಂತ ರೆಸ್ಪೆಕ್ಟ್ ಬೇರೆ. ಒಂದು ಗಾಂಭೀರ್ಯ ಬೇರೆ ಆಕ್ಚುಲಿ. ಓಕೆ. ಮೊದಲನೇ ರೀಸನ್. ಓಕೆ. ಸೀರೆ ಉಟ್ರೆ ಹೆಣ್ಮಕ್ಳು ಲಕ್ಷಣವಾಗಿ ಕಾಣ್ತಾರೆ ಅಂತ ಒಂದು ಮಾತಿದೆ ಆಕ್ಚುಲಿ. ಕರೆಕ್ಟ್ ಅಲ್ವಾ? ಅದಕ್ಕೊಂದು ಸಾಂಗು ಇದೆ. ಹೆಣ್ಣಿಗೆ ಸೀರೆ ಯಾಕೆ ಅನ್ನೋ ಒಂದು ಸಾಂಗ್ ಕೂಡ ಇದೆ ಕನ್ನಡದಲ್ಲಿ. ನೋಡಿ, ಹೆಣ್ಮಕ್ಳು ಸೀರೆ ಉಟ್ರೆ ಲಕ್ಷಣವಾಗಿ ಕಾಣ್ತಾರೆ. ಅಂಡ್ ಅದಕ್ಕೆ ಬಿಹೈಂಡ್ ಏನೇನ್ ರೀಸನ್ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲ ಹೆಣ್ಮಕ್ಳಿಗೆ ಒಂದು ವಿಡಿಯೋ, ಒಂದು ಟ್ರಿಬ್ಯೂಟ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಎಲ್ರಿಗೂ ಶೇರ್ ಮಾಡಿ, ಎಲ್ಲ ಹೆಣ್ಮಕ್ಳಿಗೆ ರೀಚ್ ಆಗಲಿ ವಿಡಿಯೋ. ಅಂಡ್ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಅಂಡ್ ಕೊನೆ ತನಕ ನೋಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾಕೆ ಹೆಂಗಸರು ಅಂದ್ರೆ ಹೆಣ್ಮಕ್ಳು ಸೀರೆಯಲ್ಲಿ ಲಕ್ಷಣವಾಗಿ ಕಾಣ್ತಾರೆ, ಅದಕ್ಕೆ ಮೊದಲನೇ ರೀಸನ್ ಏನಂತ ಹೇಳಿದ್ರೆ, ಸೀರೆ ಅನ್ನೋದು ನಮ್ಮ ಭಾರತೀಯ ಒಂದು ಸಂಪ್ರದಾಯ, ಅದು ಪಾರಂಪರಿಕ ಬಂದಿರತಕ್ಕಂಥ ಒಂದು ಸಂಪ್ರದಾಯ ಅಲ್ವಾ. ನೋಡಿ, ಅದನ್ನ ಧರಿಸಿದಾಗ ಗೌರವ ಮತ್ತೆ ಗಂಭೀರತೆ ಆಟೋಮೆಟಿಕ್ಲಿ ಬರುತ್ತೆ. ಸೀರೆಗಿರುವಂತ ಒಂದು ಗತ್ತದ ಆಕ್ಚುಲಿ. ಸೀರೆ ಉಟ್ಕೊಂಡಾಗ ಹೆಣ್ಮಕ್ಳಿಗೆ ಅದು ಅದು ಸಿಗುವಂತ ರೆಸ್ಪೆಕ್ಟ್ ಬೇರೆ, ಒಂದು ಗಾಂಭೀರ್ಯ ಬೇರೆ ಆಕ್ಚುಲಿ. ಓಕೆ. ಮೊದಲನೇ ರೀಸನ್. ಓಕೆ. ಅದಕ್ಕೋಸ್ಕರ ಹೆಣ್ಮಕ್ಳು ತುಂಬಾ ಸೀರೆನ ಇಷ್ಟಪಡ್ತಾರೆ ಅಂಡ್ ಜಾಸ್ತಿ ಪರ್ಚೇಸ್ ಮಾಡೋದು ಕೂಡ ಸೀರೆನೆ. ಅಂಡ್ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡಿದಾಗ ಯಾರು ಚೂಡಿ ಹಾಕಲ್ಲ, ಜೀನ್ಸ್ ಹಾಕಲ್ಲ, ಜಾಸ್ತಿ ಲೈಕ್ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಸೀರೆನ ಯೂಸ್ ಮಾಡ್ತಾರೆ. ಇದು ಮೊದಲನೇ ರೀಸನ್. ಎಸ್, ನಿಜ ಅನ್ಸಿದ್ರೆ ಹೆಣ್ಮಕ್ಳು ಯಾರೆಲ್ಲ ನೋಡ್ತಿದ್ರೆ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೈಸರ್ಗಿಕ ಒಂದು ಸೌಂದರ್ಯ ಅಡಗಿರುತ್ತೆ. ಸೊ ಹೆಣ್ಣಿಗೆ ಆಕ್ಚುಲಿ ಏನಂತ ಹೇಳಿದ್ರೆ, ಇದು ಪ್ರೋನ್ ಆಗಿರುವಂಥದ್ದು. ನ್ಯಾಚುರಲಿ ಒಂದು ಅಂದ ಅನ್ನೋ ಕಾಣೋದೇ ಆ ಸೀರೆಲಿ. ನ್ಯಾಚುರಲ್ ಒಂದು ಬ್ಯೂಟಿ ಅಂತ ಹೇಳ್ಬೋದು. ಅದು ಕಾಣೋದೇ ಒಂದು ಲೈಕ್ ಸೀರೆ ಮುಖಾಂತರ. ನೀವು ಯಾವ ಸೀರೆ ಕೊಟ್ಟರು ಹೆಣ್ಣಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ಅದು ಆ ಸೀರೆಗಿರ್ತಕ್ಕಂಥ ಒಂದು ಗತ್ತು ಅಂಡ್ ಆ ಬಾಡಿಗೆ ಅಷ್ಟೇ ಅಡ್ಜಸ್ಟೇಬಲ್ ಆಗಿ ಕರೆಕ್ಟ್ ಆಗಿ ಅದು ನೀಟಾಗಿ ಕಾಣುತ್ತೆ. ಸೊ ಕುತ್ಕೊಳ್ಳುತ್ತೆ. ಆ ಒಂದು ಕಾರಣಕ್ಕೆ ನ್ಯಾಚುರಲ್ ಬ್ಯೂಟಿ ಅಂತ ಹೇಳಿ ಡ್ರೆಸ್ಸಸ್ ಒಳಗಡೆ ಅಂದ್ರೆ ಸೀರೆ ಆಕ್ಚುಲಿ. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ, ಸ್ತ್ರೀಯ ಸ್ವಭಾವವನ್ನು ತೋರಿಸ್ಕೊಡುತ್ತೆ ಆಕ್ಚುಲಿ ಸೀರೆ. ಸ್ವಭಾವ ಇಟ್ ಮೀನ್ಸ್ ಏನ್ ಹೇಳುತ್ತೆ ಅಂದ್ರೆ, ಸೌಮ್ಯತೆ, ಮೃದುವಾದ ಒಂದು ಸ್ವಭಾವ ಮತ್ತು ಸಂಸ್ಕಾರ ಇಲ್ಲಿ ಎದ್ದು ಕಾಣೋದು, ಸಂಸ್ಕಾರ ಎದ್ದು ಕಾಣೋದು ಎಸ್ಪೆಷಲಿ ಸೀರೆನಲ್ಲಿ. ಒಂದು ಕಲ್ಚರ್ಡ್ ಒಂದೇನೋ ಫಂಕ್ಷನ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಹಳ್ಳಿ ಕಡೆ, ಓಕೆ, ಅಂಡ್ ಸಿಟಿಗಳಲ್ಲೂ ಕೂಡ ಅಷ್ಟೇ, ಆಲ್ಮೋಸ್ಟ್ ಸೀರಿಯಲ್ ಹೋದ್ರೇನೆ ಒಂದು ಸಂಸ್ಕಾರ ಅಂತ ಹೇಳ್ತಾರೆ ಎಲ್ಲರೂ. ಅಂಡ್ ಎಲ್ಲರಿಗೂ ನಮಸ್ಕಾರ ಮಾಡುವಂತ ಒಂದು ಆಟೋಮೆಟಿಕ್ಲಿ ಒಂದು ಬರುತ್ತೆ. ಅಂಡ್ ಏನಂತ ಹೇಳಿದ್ರೆ, ಒಂದು ಭಕ್ತಿ ದೇವರ ದರ್ಶನಕ್ಕೆ ಹೋದ್ರೆ, ಮನೆಯಲ್ಲಿ ದೇವರದ್ದು ಫಂಕ್ಷನ್ಗಳಿದ್ರೆ, ಯಾವುದೋ ಒಂದು ಬೇರೆ 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 ಮದುವೆ ಕಾರ್ಯ ಇದ್ರೆ ಆಲ್ಮೋಸ್ಟ್ ಸೀರೆನಲ್ಲಿ ತುಂಬಾ ಜನ ಇರ್ತಾರೆ. ಯಾಕೆ? ಒಂದು ಸಂಸ್ಕಾರ ಎತ್ತು ಹೇಳುತ್ತೆ, ಒಂದು ಹೆಣ್ಣಿನ ಒಂದು ಸ್ವಭಾವನ ತೋರಿಸ್ಕೊಡುತ್ತೆ, ಮೃದುತ್ವ ತೋರಿಸ್ಕೊಡುತ್ತೆ. ಆ ಒಂದು ಕಾರಣಕ್ಕೆ ಸೀರೆ ತುಂಬಾ ಇಷ್ಟಪಡ್ತಾರೆ ಹೆಣ್ಮಕ್ಳು ಅಂಡ್ ಲಕ್ಷಣವಾಗಿ ಕಾಣುವಂಥದ್ದು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ದೇಹದ ಅಂದವನ್ನ ಅಲ್ಲಿ ಮೆರೆಸುತ್ತಂತೆ ಆಕ್ಚುಲಿ. ದೇಹದ ಅಂದ ಏನಿರುತ್ತಲ್ಲ ಹೆಣ್ಮಕ್ಳದು, ಅದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಡುತ್ತೆ. ಎಕ್ಸಾಂಪಲ್, ದೇಹದ ಆಕಾರ ಏನು, ಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ಸುಂದರವಾಗಿ ತೋರಿಸೋ ಹಾಗೆ ಮಾಡುತ್ತೆ ಈ ಸೀರೆ ಆಕ್ಚುಲಿ. ಸೀರೆ ಉಟ್ಕೊಂಡು ಅದಕ್ಕೆ ಸಾಂಗ್ ಬರ್ದಿದ್ದಾರೆ, ಹೆಣ್ಣಿಗೆ ಸೀರೆ ಯಾಕೆ ಅಂತ ಅಂತೇಳಿ. ಸೊ ಲೈಕ್ ಅದು ಇರುವಂಥದ್ದು. ಅದರಿಂದ ಇನ್ನೂ ಲಕ್ಷಣವಾಗಿ ಹೆಣ್ಮಕ್ಳು ಕಾಣ್ತಾರಂತೆ. ಇದು ಆಕ್ಚುಲಿ ಆಲ್ರೆಡಿ ಪ್ರೂವನ್ ಆಗಿರುವಂಥದ್ದು. ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರೋ ಸತ್ಯ. ಅದಕ್ಕೆ ಎಷ್ಟು ಇಷ್ಟಪಟ್ಟು ಶಾಪಿಂಗ್ ಮಾಡೋದು ಜಾಸ್ತಿ ಸೀರೆಗಳನ್ನ. ಎಲ್ಲೋ 1% 2% ಜನ ಚೂಡಿ, ಡ್ರೆಸ್ಸಸ್ ಅದು ಎಲ್ಲೋ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಹಾಕ್ತಾರೆ, ಬಿಟ್ರೆ ಆಲ್ಮೋಸ್ಟ್ ಫಂಕ್ಷನ್ಗಳಿಗೆ ಹಾಕೋದು ಸೀರೆ. ಸೊ ಆ ಒಂದು ಕಾರಣಕ್ಕೆ ಹೆಣ್ಮಕ್ಳು ಲಕ್ಷಣವಾಗಿ ಕಾಣ್ತಾರೆ ಅನ್ನೋದಕ್ಕೆ 70 to 85% ಇವತ್ತು ಸೀರೆ ಉಟ್ಕೊಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಗೌರವ ಹೆಚ್ಚಾಗುತ್ತೆ. ನೋಡಿ, ಹೆಣ್ಮಕ್ಳು ಸೀರೆ ಉಟ್ಕೊಂಡಾಗ ಅವ್ರಿಗೆ ಕೊಡೋ ಒಂದು ಗೌರವನೇ ಬೇರೆ. ಕರೆಕ್ಟ್. ಚೂಡಿ, ಜೀನ್ಸ್, ಸ್ಕರ್ಟ್ ಬೇರೆ 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 ಹಾಕಿದಾಗ ಆ ಒಂದು ಮರ್ಯಾದೆ ಇರಲ್ಲ. ಲೈಕ್ ಈಗ ನೋಡಿ, ರೀಲ್ಸ್ ಅಲ್ಲೆಲ್ಲ ನೋಡ್ತಿರ್ತೀರಾ ನೀವು, ಸೀರೆ ಲಕ್ಷಣ ಉಟ್ಟಾಗ ಅವ್ರಿಗೆ ಕೊಡುವಂತ ಮರ್ಯಾದೆ. ಅಂಡ್ ಕೆಲವರು ರೀಲ್ಸ್ಗೋಸ್ಕರ ಹೆಂಗೆಂಗೋ ಬಟ್ಟೆ ಹಾಕಿದಾಗ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಕಾದ್ರೆ ನೋಡಿ, ಅಥವಾ ಅವ್ರಿಗೆ ಬೈಯುವಂಥದ್ದು ಬೇರೆ ಬೇರೆ ಕೆಟ್ಟದಾಗಿ ಬೈತಿರ್ತಾರೆ. ಬಿಕಾಸ್ ಆಫ್ ಸಂಸ್ಕಾರ ಅಲ್ಲ, ನಮ್ಮ ಸಂಸ್ಕಾರ ತೋರಿಸ್ಕೊಡೋದಂಥದ್ದೇ ಈ ಒಂದು ಸೀರೆ. ನೆಕ್ಸ್ಟ್ ಬಂದು ನಮ್ದು ಪಾರಂಪರಿಕ ಸೊಗಡದ ಆಕ್ಚುಲಿ, ನಮ್ಮ ದೇಶದ ನಮ್ಮ ಪಾರಂಪರಿಕ ಸೊಗಡು ಅಂತ ಹೇಳ್ಬೋದು. ಸೀರೆ ನಮ್ಮ ಪರಂಪರೆ ಆಗಿರೋದ್ರಿಂದ ಅದು ಲೈಕ್ ಏನಂತ ಹೇಳಿದ್ರೆ, ಒಳ್ಳೆಯ ಒಂದು ಭಾವನೆಯನ್ನ ತರಿಸ್ಕೊಡುತ್ತೆ. ನೋಡುವಂಥವ್ರಿಗೆ, ಆ ಸೀರೆ ಉಟ್ಕೊಂಡವರಿಗೆ ನೋಡ್ತೀವಲ್ಲ, ಒಂದು ಒಳ್ಳೆ ಭಾವನೆ ಬರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಪಿರಿಚುವಲ್ ಭಾವನೆ ಬರುತ್ತೆ, ಗೌರವದ ಭಾವನೆ ಬರುತ್ತೆ, ಸಂಸ್ಕಾರದ ಭಾವನೆ ಬರುತ್ತೆ. ಓಕೆ. ಅಂಡ್ ನಮ್ಮ ದೇಶ, ನಮ್ಮ ಹೆಮ್ಮೆ, ಆ ಒಂದು ಭಾವನೆ ಕೂಡ ಬರುತ್ತೆ. ನಮ್ಮ ಕಲ್ಚರ್ನ ಅದು ತೋರಿಸ್ಕೊಡುತ್ತೆ. ಆ ಒಂದು ಕಾರಣಕ್ಕೆ ಹೆಣ್ಮಕ್ಳು ಎಲ್ಲಾ ಡ್ರೆಸ್ಗಿಂತ ಸೀರೆನಲ್ಲೇ ಲಕ್ಷಣವಾಗಿ ಕಾಣ್ತಾರೆ. ಇದೆಲ್ಲ ಕೂಡ ರೀಸನ್ ಇರೋದಕ್ಕೆ ಜಾಸ್ತಿ ಹೆಣ್ಮಕ್ಳು ಸೀರೆನ ಇಷ್ಟಪಡ್ತಾರೆ. ನಿಮಗೇನ್ ಅನ್ಸುತ್ತೆ? ನೋಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ. ಅಂಡ್ ದಯವಿಟ್ಟು ನೀವೆಲ್ಲ ಲೇಡೀಸ್ ಫ್ರೆಂಡ್ಸ್ಗಳಿಗೆ ಅಂಡ್ ಬೇರೆ ಬೇರೆ ಗ್ರೂಪ್ಗಳಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.